ಅಜ್ಜಿ ಅಜ್ಜಿ, ನಾನು ಹಬ್ಬಕ್ಕೆ ಬ್ರೆಡ್ ಇಂದ ಗುಲಾಬ್ ಜಾಮೂನ್ ಮಾಡ್ತೀನಿ. ಅದು ಹೇಗ್ ಮಾಡೋದು ಅಂತ ಹೇಳಿಕೊಡಿ ಅಜ್ಜಿ. ಅಯ್ಯ, ಬ್ರೆಡ್ ಇಂದ ಗುಲಾಬ್ ಜಾಮೂನ್ ಮಾಡೋದಾ? ಇದು ತುಂಬಾನೇ ಸುಲಭ ಕಣೆ ಪುಟ್ಟಿ. ಸ್ಕ್ರೀನ್ ಮೇಲೆ ನೋಡು, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ನೀನ್ ಕೂಡ ಹಿಂಗೆ ಮಾಡಬಹುದು. ನಾನು ಹೇಳ್ಕೊಡ್ತೀನಿ ನೋಡು. ಫಸ್ಟ್ ಒಂದ್ ಪಾತ್ರೆಯಲ್ಲಿ ಒಂದು ಬೌಲ್ ನೀರ್ ಹಾಕ್ಬೇಕು, ಒಂದು ಬೌಲ್ ಸಕ್ಕರೆ ಹಾಕ್ಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಆಮೇಲೆ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಲಿಂಬೆ ಹಣ್ಣಿಂದು ಸ್ಕಿನ್ ಹಾಕ್ಬೇಕು. ಇದು ಬಾಯ್ಲ್ ಆದ್ಮೇಲೆ ಒಳ್ಳೆ ಗುಳು 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 ಆಗಿ ಕುದಿದ್ಮೇಲೆ ಪಕ್ಕದಲ್ಲಿ ತೆಗೆದು ಇಡಬೇಕು. ಓ, ಇದು ಸಕ್ಕರೆ ಪಾಕನ ಅಜ್ಜಿ? ಹ್ಞೂ ಕಣೆ ಪುಟ್ಟಿ. ಈ ಪಾಕದಲ್ಲಿ ಲಿಂಬೆ ಹಣ್ಣಿಂದು ಸ್ಕಿನ್ ಹಾಕಿದ್ರೆ ಅಲ್ಲ, ಟೇಸ್ಟ್ ನೆಕ್ಸ್ಟ್ ಲೆವೆಲ್. ತುಂಬಾ ರುಚಿ ಆಗುತ್ತೆ. ಆಮೇಲೆ ಬ್ರೆಡ್ ಇಂದು ಸೈಡ್ ಇಂದು ಎಲ್ಲ ಸ್ಕಿನ್ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಒಳ್ಳೆ ಪುಡಿ ಪುಡಿ ಮಾಡಿ ಇದರಲ್ಲಿ ಹಾಲು ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಈ ತರ ಡೋ ರೆಡಿ ಮಾಡ್ಕೋಬೇಕು. ಆಮೇಲೆ ಇದನ್ನ ನಿಮ್ಗೆ ಯಾವ್ದು ಶೇಪ್ ಬೇಕು ಆ ಶೇಪ್ ಕೊಡ್ಬೇಕು. ರೌಂಡ್, ಉದ್ದ ಉದ್ದ, ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಆ ಶೇಪ್ ಕೊಟ್ಟಿ ಎಣ್ಣೆ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು. ಆಮೇಲೆ ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಳ್ಳೆ ಫ್ರೈ ಮಾಡ್ಕೋಬೇಕು. ನೋಡು, ಈ ತರ ಒಳ್ಳೆ ಬ್ಲ್ಯಾಕ್ ಆಗಿ ಬರ್ಬೇಕು. ಒಳ್ಳೆ ಬ್ಲ್ಯಾಕ್ ಕಲರ್ ಆದ್ಮೇಲೆ ಈ ಅಷ್ಟಂಕ ಈ ಸಕ್ಕರೆ ಪಾಕ ಇದೆಯಲ್ಲ, ಇದನ್ನ ಒಂದ್ ಸ್ಟೇನರ್ ಅಲ್ಲಿ ಹಾಕಿ ಸ್ಟೇನ್ ಮಾಡ್ಕೋಬೇಕು. ಮತ್ತೆ ಇದರಲ್ಲಿ ಸ್ವಲ್ಪ ಗುಲಾಬ್ ಜೆಲ್ ಹಾಕ್ಬೇಕು. ಅಂದ್ರೆ ಗುಲಾಬ್ ಜಾಮೂನ್ ನಲ್ಲಿ ಗುಲಾಬ್ ಜೆಲ್ ಹಾಕಿಲ್ಲ ಅಂದ್ರೆ ಎಲ್ಲಿಂದ ಗುಲಾಬ್ ಜಾಮೂನ್ ಆಗುತ್ತೆ ಹೇಳು ಮಗ? ಇದರಲ್ಲಿ ಅದಕ್ಕೆ ಸ್ವಲ್ಪ ಗುಲಾಬಿಂದು ವಾಟರ್ ಹಾಕ್ಬೇಕು. ಆಮೇಲೆ ಈ ಫ್ರೈ ಮಾಡಿದ್ದು ಜಾಮೂನ್ ಇದೆಯಲ್ಲ, ಅದಕ್ಕೆ ಇದರಲ್ಲಿ ಹಾಕಿ ಒಳ್ಳೆ ಅದು ಗುಲಾಬ್ ಜಾಮೂನ್ ಇದೆಲ್ಲ ಒಳ್ಳೆ ಜ್ಯೂಸಿ ಆಗುತ್ತೆ. ಅಂದ್ರೆ ರಸ ಎಲ್ಲ ತಗೊಳತ್ತೆ. ಇದು ನೀರು ಬಿಸಿ ಬಿಸಿ ಇರಬೇಕು. ಆಮೇಲೆ ಇದು ತಣ್ಣಕ್ಕಾದ್ಮೇಲೆ ಫ್ರಿಜ್ ಅಲ್ಲಿ ಇಡಬೇಕು. 1 ಗಂಟೆ ಫ್ರಿಜ್ ಅಲ್ಲಿ ಇಟ್ಟು ಒಳ್ಳೆ ಕೋಲ್ಡ್ ಮಾಡಿ ತಿನ್ಬೇಕು. ನೋಡು ಮಗ, ಹೆಂಗಾಗಿದೆ ಗುಲಾಬ್ ಜಾಮೂನು? ಆಹಾಹಾ, ನೋಡಕ್ಕೆ ಎಷ್ಟು ರುಚಿ ಇದೆ, ತಿನ್ನಕ್ಕೆ ಹೇಗಿರ್ಬಹುದು ನೋಡು. ನಾನ್ ತಿಂತೀನಿ. ಯಮ್ಮಿ ಟೇಸ್ಟಿ. ನೀವು ಕೂಡ ಮಾಡಿ ನಮ್ಗೆ ಹೇಳಿ ಹೇಗಾಯ್ತು ಅಂತ. ನಿಮ್ಗೆ ಈ ಗುಲಾಬ್ ಜಾಮೂನಿಂದು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಗೆ ಯಾವ್ದು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನಮ್ಗೆ ಹೇಳಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್. ವಾವ್ ಅಜ್ಜಿ, ಈ ಗುಲಾಬ್ ಜಾಮೂನ್ ಮಾಡೋದು ಎಷ್ಟು ಸುಲಭನಾ? ನಾನು ಕಷ್ಟ ಅಂತ ಅನ್ಕೊಂಡಿದ್ದೆ. ಹ್ಞೂ ಕಣೆ ಅಜ್ಜಿ, ಇದು ನೋಡಕ್ಕೆ ನಿಜವಾಗ್ಲೂ ತುಂಬಾ ರುಚಿಯಾಗಿ ಕಾಣಿಸ್ತಾ ಇದೆಪ್ಪ. ನಾನು ಕೂಡ ಮಾಡಿ ತಿಂತೀನಿ. ಫ್ರೆಂಡ್ಸ್ ನೀವು ಕೂಡ ಮಾಡ್ಕೊಂಡು ತಿನ್ನಿ, ಆಯ್ತಾ? ಸ್ಕ್ರೀನ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ನಾವು ತಂದೂರಿ ಹೇಗೆ ಮಾಡೋದು ಅದು ಕೂಡ ವಿಡಿಯೋ ಹಾಕಿದೀವಿ ನಮ್ಮ ಚಾನಲ್ ಅಲ್ಲಿ, ಹೋಗಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.